ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ವೆಡ್ನೆಸ್ಡೇ ಆಗಿತ್ತು. ಇವತ್ತು ನಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆನೇ ಎದ್ದು ಟಿಫನ್ಗೆ ಪೊಂಗಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಪೊಂಗಲ್ಗೆ ಕಾಂಬಿನೇಷನ್ ಚಟ್ನಿ ನಾರ್ಮಲಾಗಿ ಮಾಡೋದು, ಬಟ್ ಇವತ್ತು ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ, ಸಾಂಬಾರು ಕೇಳಿದ್ರು ಮನೇಲಿ. ಹಾಗಾಗಿ ಸಾಂಬಾರು ಮಾಡೋಣ ಅಂತ ತಿಳಿಸೋದು. ಇದೇನಂತ ಸ್ಪೆಷಲ್ ಏನಲ್ಲ, ನಮ್ಮ ಕಡೆ ಎಲ್ಲ ತಿಳಿಸೋದು ಅಂತೀವಿ. ಬೇಳೆ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಕೂಗಿಸ್ಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ ಕಾಂಬಿನೇಷನು. ಯಾಕಂದರೆ ನಾವು ಈ ಥರ ಕಾಂಬಿನೇಷನಲ್ಲಿ ಕೇರಳದಲ್ಲಿ ಒಂದ್ಸಲ ಟಿಫನ್ ಮಾಡಿದ್ದು, ಸೊ ಸಖತ್ತಾಗಿತ್ತು. ಅದಕ್ಕೇ ಮಾಡೋಣ, ತುಂಬ ದಿನದಿಂದ ಇತ್ತು ಆಸೆ, ಹಂಗಾಗಿ ಮಾಡಿದೆ. ಬಟ್ ಹಂಗೇ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕಾಂಬಿನೇಷನ್ನು ಸಹ. ಬೇಳೆ ಆಗಿರ್ಬೋದು ಅದೆಲ್ಲನೂ ಚೆನ್ನಾಗಿತ್ತು. ಸೊ ಪೊಂಗಲ್ಗೆ ಸಖತ್ತಾಗಿ ಸೂಟ್ ಆಯಿತು. ಹಾಗಾಗಿ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು, ಇವತ್ತು ನನ್ನ ಮಗಂದು ಬುಕ್ಕು ಕೊಡ್ತೀವಿ ಅಂತ ಹೇಳಿದರು. ಇನ್ನೇನು ಸ್ಕೂಲ್ ಓಪನ್ ಆಗುತ್ತೆ, 20 ಡೇಸ್ ಇದೆ. ಬುಕ್ ಇಸ್ಕೊಂಬಂದುಬಿಡೋಣ ಅಂತ ಫುಲ್ ಎಲ್ಲ ಕೆಲಸ ಎಲ್ಲ ಮಾಡಿ, ಸೊ ಕ್ಯಾಬಲ್ಲಿ ಹೋಗೋಣ ಅಂತ ಕ್ಯಾಬಲ್ಲಿ ರೆಡಿ ಆಗಿದೆ. ಸೊ ವೆಯ್ಟ್ ಮಾಡ್ತಾರೆ ಕ್ಯಾಬ್ಗೋಸ್ಕರ. ಸೊ ಕ್ಯಾಬ್ ಹತ್ತಿ ಸ್ಕೂಲ್ ಹತ್ರ ಬಂದು ಬುಕ್ಸ್ ಎಲ್ಲ ಈಸ್ಕೊಂಡು, ಅಲ್ಲೇ ಕ್ಯಾಂಟೀನ್ ಇತ್ತು, ತುಂಬ ದಿನ ಆಗಿತ್ತು. ಯಾಕಂದರೆ ಸ್ಕೂಲಿಗೆ ಡೈಲಿ ಪಿಕಪ್ಪು ಡ್ರಾಪ್ ಮಾಡ್ಬೇಕಾದ್ರೆ ನನ್ನ ಫೇವ್ರೆಟ್ ಕ್ಯಾಂಟೀನ್ ಅನ್ಬೋದು. ಇಲ್ಲಿರೋ ಅದೆಲ್ಲ ನನ್ನ ಫ್ರೆಂಡೇ. ಸೊ ಚೆನ್ನಾಗಿ ಮಾತಾಡಿಸ್ಕೊಂಡು ಇಲ್ಲಿ ಏನಾದರೂ ಕಾಫಿನೋ ಟೀನೋ ಕುಟ್ಕೊಂಡು ಚೆನ್ನಾಗಿರುತ್ತೆ. ಅವ್ಳು ಕಪ್ ನೂಡಲ್ಸ್ ತಿನ್ನಬೇಕು ಅಂದ್ಲು. ಸೊ ಕಪ್ ನೂಡಲ್ಸ್ ಎಲ್ಲ ಕೊಡಿಸಿ ಮನೆಗೆ ಬಂದು, ಸೊ ಬುಕ್ಕೆಲ್ಲ ಇತ್ತು, ಬೈಂಡಿಂಗ್ ಮಾಡಿಬಿಡೋಣ, ಇವತ್ತೇ ಕಂಪ್ಲೀಟ್ ಮುಗಿಸ್ಕೊಂಬಿಡೋಣ. ಟೆಕ್ಸ್ಟ್ ಬುಕ್ ಕೊಟ್ಟಿದ್ದವ್ರನ್ನ ಇವತ್ತಿಂದ ಸ್ವಲ್ಪ ಹೇಳ್ಕೊಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹಾಗೆಯೇ ತುಂಬ ಟಯರ್ಡ್ ಆಗಿತ್ತು, ಟೈಮ್ ಬೇರೆ 5 o'clock ಆಗಿತ್ತು. ಸೊ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಳೋಣ ಅಂತ ಕಾಫಿಗೆ ಇಡ್ತಾಯಿದ್ದೀನಿ. ಸೊ ಇವತ್ತು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸ್ಕೂಲ್ ಹತ್ರ ಎಲ್ಲ ಹೋಗಿದ್ದು ಬಂದಿದ್ದು, ಮತ್ತೆ ಹೋಗಬೇಕು ಸ್ಕೂಲ್ ಹತ್ರ. ಹಾಗಾಗಿ ನಾನು ಸ್ಟ್ರಾಂಗಾಗಿ ಕಾಫಿ ಕುಡ್ದು ಮತ್ತೆ ಬುಕ್ದು ಬೈಂಡಿಂಗ್ ಎಲ್ಲ ಇತ್ತು ಹಾಕೋದೆಲ್ಲ. ಅಷ್ಟೊತ್ತಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಳೋಣ, ಒಂದೇ ಸಮ ಮಾಡೋಕ್ಕಾಗಲ್ಲ ಅಂತ. ಸೊ ಕಾಫಿ ಕುಡಿದ್ಬಿಡೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.